ಪ್ರಾಚೀನ ನಗರಿ ಅಯೋಧ್ಯೆ ಮತ್ತೊಂದು ಸಂಭ್ರಮದ ನಿರೀಕ್ಷೆಯಲ್ಲಿದೆ, ಸಂಭ್ರಮದ ಸಿದ್ಧತೆಯಲ್ಲಿದೆ. ಅಯೋಧ್ಯೆಯ ಬೀದಿ ಬೀದಿಗಳಲ್ಲೂ ಕೂಡ ಜೈ ಶ್ರೀರಾಮ್ ಘೋಷವಾಕ್ಯ ಕೇಳ್ತಾ ಇದೆ. ಐತಿಹಾಸಿಕ ಕ್ಷಣಕ್ಕೆ, ಧಾರ್ಮಿಕ ಕ್ಷಣಕ್ಕೆ ಅಯೋಧ್ಯೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಡೀ ಅಯೋಧ್ಯೆ ನಗರ ಕೇಸರಿಮಯವಾಗಿದೆ. ಈ ಕ್ಷಣಕ್ಕಾಗಿಯೇ ಕಾಯ್ತಾ ಇದ್ರು ಹೋರಾಟದಲ್ಲಿ ಗುರುತಿಸಿಕೊಂಡವರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಬೇಕು, ಅಲ್ಲಿ ರಾಮನ ಪ್ರತಿಷ್ಠಾಪನೆಯಾಗಬೇಕು ಅಂತ ಬಯಸಿದವರು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಅಯೋಧ್ಯೆಯ ದೇವಸ್ಥಾನದ ಶಿಖರದ ಮೇಲೆ ಧರ್ಮಧ್ವಜ ಹಾರಾಡಬೇಕು. ಆ ಮೂಲಕ ರಾಮನ ಆಡಳಿತದ ನೆನಪು ಶಾಶ್ವತವಾಗಿ ಇರಬೇಕು. ಅಯೋಧ್ಯೆಯಲ್ಲಿ ರಾಮರಾಜ್ಯದ ಕಲ್ಪನೆ ಧ್ವಜದ ಮುಖಾಂತರ ನಿತ್ಯ ಹಾರಾಡ್ತಾ ಇರಬೇಕು ಅಂತ ಬಯಸಿದವರು ಅಸಂಖ್ಯಾತ ಜನ. ಇದಕ್ಕಾಗಿ ಆಗಿರುವಂತಹ ತ್ಯಾಗ ಬಲಿದಾನಗಳು ದೊಡ್ಡ ಸಂಖ್ಯೆಯಲ್ಲಿ. ಇವತ್ತು ಆ ತ್ಯಾಗ ಬಲಿದಾನಗಳಿಗೆಲ್ಲವಕ್ಕೂ ಕೂಡ ಒಂದು ಸಾರ್ಥಕತೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅಯೋಧ್ಯೆಯ ಮಂದಿರದ ಮೇಲೆ ಧರ್ಮಧ್ವಜವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿದ್ದಾರೆ. ಧರ್ಮಧ್ವಜದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಫೋಟೋದಲ್ಲಿರುವಂಥ ಚಿಹ್ನೆಗಳು ಇಡೀ ಹೋರಾಟವನ್ನ, ತ್ಯಾಗ ಬಲಿದಾನವನ್ನ, ಈ ದೇಶದ ಆಧ್ಯಾತ್ಮಿಕ ಪರಂಪರೆಯನ್ನ, ಧಾರ್ಮಿಕ ಹಿನ್ನೆಲೆಯನ್ನ, ಇದೆಲ್ಲವನ್ನ ಕೂಡ ಪ್ರತಿಬಿಂಬಿಸ್ತಾ ಇದೆ. ಅಲ್ಲಿರುವಂಥ ಒಂದೊಂದು ಚಿಹ್ನೆಗಳಿಗೂ ಒಂದೊಂದು ರೀತಿಯ ಅರ್ಥಗಳಿದ್ದಾವೆ. ಅಲ್ಲಿರುವಂಥ ವೃಕ್ಷದ ಫೋಟೋವನ್ನೇನು ನೋಡ್ತಾ ಇದ್ದೀರಿ ಅಥವಾ ಚಿಹ್ನೆಯನ್ನೇನು ಗಮನಿಸ್ತಾ ಇದ್ದೀರಿ, ಕೋವಿದಾರ ವೃಕ್ಷ. ಇದು ರಘುವಂಶದ ಜೊತೆಗೆ ಜೋಡಿಸಿಕೊಂಡಿರುವಂಥ ವೃಕ್ಷ. ಓಂ ಸನಾತನ ಧರ್ಮದ ಜೊತೆಗೆ ಜೋಡಿಸಿಕೊಂಡಿರುವಂಥ ಚಿಹ್ನೆ. ಜೊತೆಗೆ ಸೂರ್ಯವಂಶದ ಚಿಹ್ನೆ. ಶ್ರೀರಾಮ ಸೂರ್ಯವಂಶಕ್ಕೆ ಸೇರಿದವನು. ಸೂರ್ಯವಂಶದವರೇ ಅಯೋಧ್ಯೆಯ ಆಡಳಿತವನ್ನು ಮಾಡಿತು. ಅದರ ಪ್ರತಿಫಲನ ಆ ಧ್ವಜದಲ್ಲಿದೆ. ಧ್ವಜಾರೋಹಣಕ್ಕೆ ಅಥವಾ ಧ್ವಜ ಸ್ಥಾಪನೆಗೆ ಸಿದ್ಧತೆಗಳಾಗ್ತಾ ಇದೆ. ಈ ಅಯೋಧ್ಯೆಯ ಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದಂತ, ಬಾಲಕ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿಯವರೇ ಇವತ್ತು ಧ್ವಜ ಪ್ರತಿಷ್ಠಾಪನೆಯನ್ನ ಕೂಡ ನೆರವೇರಿಸುವುದಕ್ಕಿದ್ದಾರೆ. ಕಳೆದ 5 ಶತಮಾನಗಳಿಂದ ನಡೆಕೊಂಡು ಬಂದಂತ ಹೋರಾಟ, ತ್ಯಾಗ ಬಲಿದಾನ ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುವುದಕ್ಕಿದೆ. ಈ ಮಧ್ಯೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಯೋಧ್ಯೆ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ. ಮಂದಿರದ ಮೇಲೆ ಧ್ವಜ ಪ್ರತಿಷ್ಠಾಪಿಸೋದಕ್ಕಿದ್ದಾರೆ ಪ್ರಧಾನಿ. ಸಮಯ ಬೆಳಗ್ಗೆ ಮಧ್ಯಾಹ್ನ 11:52ರಿಂದ 12:35 ಸಮಯ. ಈ ಶುಭ ಗಳಿಗೆಯಲ್ಲಿ ಧ್ವಜ ಪ್ರತಿಷ್ಠಾಪನೆಯಾಗುತ್ತೆ. ಒಟ್ಟು 3 ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಇರ್ತಾರೆ. ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಪೂಜೆ ಸಲ್ಲಿಸ್ತಾರೆ. ಉಪವಾಸ ವ್ರತವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ರಾಮಲಲ್ಲನ ದರ್ಶನದ ಜೊತೆಗೆ ಧ್ವಜಸ್ಥಾಪನೆಯೂ ಕೂಡ ಆಗತ್ತೆ. ಅದೇ ಹೊತ್ತಿಗೆ ಹೆಲಿಕಾಪ್ಟರ್ನಲ್ಲಿ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿಯಾಗತ್ತೆ. ಧಾರ್ಮಿಕ ಕೈಂಕರ್ಯಗಳು ಕೂಡ ನಡೀತಾ ಇದ್ದಾವೆ. 108 ಮಂದಿ ಅರ್ಚಕರು, ಅದು ಉತ್ತರ ದಕ್ಷಿಣ ಅನ್ನುವಂಥ ಭೇದ ಇಲ್ಲದೆ ಎಲ್ಲಾ ರೀತಿಯ ಸಂಪ್ರದಾಯಗಳನ್ನು ಕೂಡ ಪಾಲಿಸುವಂತಹ ಅರ್ಚಕರು ಇವತ್ತಿನ ಧಾರ್ಮಿಕ ಕೈಂಕರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ RSSನ ಮುಖ್ಯಸ್ಥರು ಮೋಹನ್ ಭಾಗವತ್, ಗಣ್ಯಾತಿ ಗಣ್ಯರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರು, ಇವರೆಲ್ಲರ ಉಪಸ್ಥಿತಿ ಇರುತ್ತೆ. ಈ ಕ್ಷಣಕ್ಕಾಗಿ, ಈ ಅಮೃತ ಗಳಿಗೆಗೋಸ್ಕರ ಕಾದವರೆಷ್ಟೋ, ಕಾದು ಮಣ್ಣಾದವರೆಷ್ಟೋ ಗೊತ್ತಿಲ್ಲ. ಸದ್ಯ ಈ ಅಮೃತ ಗಳಿಗೆಗೋಸ್ಕರ ಇಡೀ ದೇಶ ಕಾಯ್ತಾ ಇದೆ. ಆ ದೇವಸ್ಥಾನದ ಪುನರ್ನಿರ್ಮಾಣ ಆಯಿತು, ಬಾಲಕ ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು. ಆದರೆ ದೇವಸ್ಥಾನ ಸಂಪೂರ್ಣವಾಗಿರಲಿಲ್ಲ, ಅಂದರೆ ಕಾಮಗಾರಿ ಸಂಪೂರ್ಣ ಆಗಿರಲಿಲ್ಲ. ಈಗ ಆ 2.77 ಎಕರೆ ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಏನು ಸಿಕ್ಕಿತ್ತು, ಆ ಜಾಗದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ ಸಂಪನ್ನ ಆಗಿದೆ. ನಿರ್ಮಾಣ ಚಟುವಟಿಕೆ ಸಂಪನ್ನ ಆಗಿದೆ. ಅಲ್ಲಿ 161 ಅಡಿ ಎತ್ತರದ ಶಿಖರ, ಅದರ ಮೇಲೆ 41 ಅಡಿ ಎತ್ತರದ ಧ್ವಜಸ್ತಂಭ, ಅದರ ಮೇಲೆ ಇನ್ನೂ ನಿರಂತರವಾಗಿ ಹಾರಲಿರುವಂಥ ಧ್ವಜ.
ಭಗವಧ್ವಜ ತ್ರಿಭುಜಾಕೃತಿಯ ಧ್ವಜವನ್ನು ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆ ಮೂಲಕ ಅಧರ್ಮದ ವಿರುದ್ಧ ಧರ್ಮದ ವಿಜಯ, ಕೆಡುಕಿನ ವಿರುದ್ಧ ಒಳಿತಿನ ಗೆಲುವು, ಇದನ್ನು ಪ್ರತಿಬಿಂಬಿಸುತ್ತೆ. ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಶತಶತಮಾನಗಳಿಂದ ನಡ್ಕೊಂಡು ಬಂದಂಥ ಹೋರಾಟ ಇವತ್ತು ಆ ಹೋರಾಟದ ಪ್ರತಿಫಲವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಶ್ರೀರಾಮಚಂದ್ರನಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ದೇವಸ್ಥಾನದ ಮೇಲೆ ಕೇಸರಿ ಧ್ವಜ ಇವತ್ತಿನಿಂದ ಹಾರಾಟ ಆಗುತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಏನಾಗ್ತಿದೆ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ವಿ. ಧ್ವಜದ ಡೀಟೇಲ್ ಅನ್ನು ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಾನು ಈಗಾಗಲೇ ಹೇಳಿದೆ ಅದನ್ನ. ಧರ್ಮಧ್ವಜ ನೆಲದಿಂದ 191 ಅಡಿ ಎತ್ತರದಲ್ಲಿ ಹಾರುತ್ತೆ. ಅಂದರೆ 161 ಅಡಿ ಪ್ಲಸ್ 42 ಅಡಿ ಧ್ವಜಸ್ತಂಭ. ಅದರ ಮೇಲೆ ಧ್ವಜ ಸುಮಾರು 4 ಕಿಲೋಮೀಟರ್ ದೂರದವರೆಗೂ ಕೂಡ ಗೋಚರಿಸೋ ರೀತಿಯಲ್ಲಿ ದೇವಸ್ಥಾನದ ಧ್ವಜ ಗೋಚರಿಸೋ ರೀತಿಯಲ್ಲಿದೆ. ಧ್ವಜಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗದ ರೀತಿಯಲ್ಲಿ, ಅಂದರೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್, ವಿಪರೀತ ಮಳೆ ಬಂದಾಗ, ವಿಪರೀತ ಬಿಸಿಲು, ಈ ವಿಚಾರದಲ್ಲೂ ಕೂಡ ಧ್ವಜಕ್ಕೆ ಯಾವುದೇ ರೀತಿ ಹಾನಿ ಆಗಬಾರದು ಅನ್ನೋ ರೀತಿಯಲ್ಲಿ ಪ್ಯಾರಾಚೂಟ್ ನೈಲಾನನ್ನು ಬಳಸಿ ಧ್ವಜವನ್ನು ಮಾಡಲಾಗಿದೆ. ಈ ಧ್ವಜ ಆಗಲೇ ಹೇಳಿದೆ, ಅಧರ್ಮದ ವಿರುದ್ಧದ ಧರ್ಮದ ಗೆಲುವಿನ ಸಂಕೇತವಾಗಿ ಇನ್ನು ದೇವಸ್ಥಾನದ ಮೇಲೆ ಹಾರಾಡೋದಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.